ಯಾಕೆ ಪುಟ್ಟ ಬೇಜಾರಲ್ಲಿದೆಯಾ? ಇತ್ತೀಚೆಗೆ ಯಾಕೋ ಓದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಅಮ್ಮ ಬೇಕು ಅನ್ಸುತ್ತೆ. ಅಪ್ಪನ್ನ ನಿನ್ ಜೊತೆ ಕರ್ಕೊ ಹೋಗೋ ಅಂದ್ರೆ ನಾನಿರೋ ಜಾಗಕ್ಕೆ ನಿನ್ನ ಕರ್ಕೊ ಹೋಗಕ್ಕಾಗಲ್ಲ ಅಂತಾರೆ. ನನ್ಗಿಲ್ಲಿ ಈಗಕ್ಕೆ ಇಷ್ಟ ಇಲ್ಲ. ಏನ್ ಮಾಡೋದು ಅಕ್ಕ? ಬೇರೆ ಮಕ್ಳು ತರ ನನಗೂ ಅಪ್ಪ ಅಮ್ಮನ ಜೊತೆ ಮನೇಲಿ ಇರ್ಬೇಕು ಅನ್ಸುತ್ತಲ್ವಾ ಅಕ್ಕ? ಅಮ್ಮನ ಕೈ ತುತ್ತು ತಿನ್ಬೇಕು, ಅಪ್ಪ ಅಥವಾ ಸ್ಕೂಲಿಗೆ ಡ್ರಾಪ್ ಮಾಡಿಸ್ಕೋಬೇಕು ಅನ್ಸುತ್ತೆ ಅಕ್ಕ. ಅಪ್ಪ ಅಮ್ಮನ ಜೊತೆ ಫಿಲಮು ಟ್ರಿಪ್ಪು ಹೋಗ್ಬೇಕು ಅಂತ ಆಸೆ ಅಕ್ಕ. ಸ್ವಲ್ಪ ಮಕ್ಕಳಿಗೆ ಅಪ್ಪ ಅಮ್ಮನೇ ಇರಲ್ಲ. ಇನ್ನಷ್ಟು ಜನಕ್ಕೆ ಅಪ್ಪ ಅಮ್ಮ ಇದ್ರೂ ಹಾಸ್ಟೆಲಲ್ಲೇ ಓದಿ ಬೆಳೆಯೋ ಪರಿಸ್ಥಿತಿ ಬಂದಿರುತ್ತೆ. ಅಪ್ಪ ಅಮ್ಮ ಇದ್ಗೋ ಮಕ್ಳು ಎಂತ ಹಾಸ್ಟೆಲ್ಗೆ ಹಾಕ್ತಾರೆ ಅಕ್ಕ? ಏನೋ ಅವ್ರದವ್ರದ್ದು ಏನೇನೋ ಪರಿಸ್ಥಿತಿ ಇರುತ್ತೆ. ಮಕ್ಕಳು ತುಂಬ ತೀಟೆ ಮಾಡ್ತಾರೆ, ಹಠ ಮಾಡ್ತಾರೆ ಅಂತ ಬುದ್ಧಿ ಕಳೀಲಿ ಅಂತ ಹಾಸ್ಟೆಲ್ಗೆ ಹಾಕ್ತಾರೆ. ಹೌದಾ? ಆ ಥರನೂ ಇರುತ್ತಾ ಅಕ್ಕ? ನೋಡು, ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಅಪ್ಪನ ನಂಬರ್ ಕೊಡು, ನಾನೇ ಅವ್ರ ಹತ್ರ ಮಾತಾಡ್ಬಿಟ್ಟು ಇವತ್ತು ಭೇಟಿ ಆಗ್ತೀನಿ. ಪರವಾಗಿಲ್ಲ ಅಕ್ಕ, ನಮ್ಮಪ್ಪ ಬಂದ್ಮೇಲೆ ನಾನೇ ಅವ್ರ ಹತ್ರ ಹೇಳ್ತೀನಿ. ಹೌದಾ? ಸರಿ, ಆಗ್ಲೂ ಒಪ್ಲಿಲ್ಲ ಅಂದ್ರೆ ನನ್ಗೆ ಹೇಳು, ಆಯ್ತಾ? ಕ್ಲಾಸಿಗೆ ಟೈಮ್ ಆಯ್ತಕ್ಕ, ನಾನು ಬರ್ತೀನಿ. ಸರಿ, ಹುಷಾರು. ಲವ್ ಸಂದೀಪ, ಅಪ್ಪ ಅಮ್ಮ ಅತ್ತೆ ನಾನು ಹುಟ್ಟಿರೋ ಊರನ್ನ ಬಿಟ್ಟು ಎಲ್ಲಿಗೆ ಹೋಗು ಅಂತಿದ್ಯೋ? ತಪ್ಪು ತಿಳ್ಕೊಬೇಡ ಮಗ. ಊರು ಬಿಟ್ಟು ಹೋಗು ಅಂತ ಹೇಳ್ತಲ್ಲ. ಇಲ್ಲೆಲ್ಲೂ ಕೆಲಸ ಸಿಗದೆ ಇದ್ದಾಗ ಬೇರೆಯವರಲ್ಲೂ ಕೆಲಸ ಮಾಡು ಅಂತ ಹೇಳ್ತಿದ್ದೀನಿ. ವಾರಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಊರಿಗೆ ಬಾ. ಅಪ್ಪ ಅಮ್ಮಂಗೆ ನಿನ್ ಕೆಲಸ ಸಿಗ್ತಿಲ್ಲ ಅನ್ನೋ ನೋವಿಗಿಂತ ಅಟ್ಲೀಸ್ಟ್ ದೂರದಲ್ಲಿ ಎಲ್ಲ ಒಂದು ಕೆಲಸ ಮಾಡ್ತಿದ್ದೇನೆ ಅನ್ನೋ ಸಮಾಧಾನ ಏನಾದರೂ ಇರುತ್ತೋ? ನೀ ಹೇಳ್ತಾ ಇರೋದು ಸರಿಯಾಗಿದೆ. ಆದರೆ ಎಲ್ಲಿ ಹೋಗ್ಲಿ, ಯಾವ ಊರಲ್ಲಿ ಕೆಲಸ ಹುಡುಕ್ಲಿ? ದೀಪಕ್ ಫೋನ್ ಮಾಡಿ ಅಲ್ಲೇನಾದ್ರೂ ಕೆಲಸ ಇದೆ ಕೇಳೋ. ಏಯ್ ಇಲ್ಲ ಕಣ, ಈಗಾಗಲೇ ಪುಟ್ಟಿ ನನಗೆ ತುಂಬ ಸಹಾಯ ಮಾಡಿದ್ದಾಳೆ. ಮತ್ತೆ ಕೆಲಸದ ಬಗ್ಗೆ ಅವಳ ಹತ್ರನೇ ಸಹಾಯ ಕೇಳ ಚೆನ್ನಾಗಿರಲ್ಲ. ಆದರೆ ನೀ ಹೇಳಿದ ಪ್ಲ್ಯಾನ್ ಸರಿಯಾಗಿದೆ. ಬೆಂಗಳೂರಿಗೆ ಹೋಗಿ ಕೆಲಸ ಹುಡ್ಕೋದು ಒಳ್ಳೇದು ಅನ್ಸುತ್ತೆ. ಸರಿ, ಖರ್ಚಿಗೆ ಏನಾದರೂ ದುಡ್ಡು ಬೇಕು ಅಂತಂದ್ರೆ ನಾನು ಅರೇಂಜ್ ಮಾಡಿ ಕೊಡ್ತೀನಿ. ಸಲ ಹೋಗಿದ್ ಬಾ. ನೋಡ್ ಮಗ, ನೀನು ಹೊಸ ಮನುಷ್ಯ ಅಂತ ಅನ್ಸ್ಕೋಬೇಕು. ಎಲ್ರ ಮುಂದೆ ನೀನು ತಲೆ ನಿಲ್ಬೇಕು. ಸರಿ ಮಗ, ಖಂಡಿತ ನಿಮ್ಮೆಲ್ಲರ ನಂಬಿಕೆನೂ ಉಳಿಸ್ಕೋತೀನಿ. ನಾಯಿನ ಮನೆಯಿಂದ ಹೊರಗೆ ತಳ್ಳಿದ್ರು ಅದು ವಾಪಸ್ ಮನೆಗೆ ಬರುತ್ತೆ. ನೀನು ಅದೇ ಜಾತಿಗೆ ಸೇರಿದೆ. ಅಷ್ಟು ಮುಗಿದು ಕತ್ತಿಡ್ದು ಆಚೆ ದಬ್ಬಿದ್ರು ಮತ್ತೆ ವಾಪಸ್ ಬಂದಿದ್ಯಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ? ಇಲ್ಲೇ ಇದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಸ್ಟ್ ಗೆಟ್ ಔಟ್. ದಯವಿಟ್ಟು ಕ್ಷಮಿಸಿ ಮೇಡಮ್. ಕೆಲಸದಿಂದ ಮಾತ್ರ ತೆಗಿಬೇಡಿ, ನನಗೆ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಗೊತ್ತಿರೋಳು ನಿನ್ನ ಮುದ್ದು ತಂಗಿನ ಯಾಕೆ ನಿನ್ನ ಹತ್ರ ಕರ್ಸ್ಕೊಂಡಿದ್ದು? ನಾನು ಕರೆಸ್ಲಿಲ್ಲ ಅಂತೆಲ್ಲ ಹೇಳ್ಬೇಡ. ನೀನು ಹೇಳ್ದೆ ಅವಳದು ಹೇಗೆ ಬಂದ್ಬಿಡ್ತಾಳೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಆದರೆ ಇನ್ಯಾವತ್ತೂ ಆ ದೀಪನ ನನ್ನ ಹತ್ರ ಸೇರಿಸ್ಕೊಳ್ಳಲ್ಲ, ನನ್ನ ಮೇಲೆ ಆಣೆ. ಅವಳಾಗೆ ನಿನ್ನ ಹತ್ರ ಬಂದರೆ ಕೆನ್ನೆಗೆ ಬಾರಿಸಿ ಕಳಿಸ್ತೀನಿ ಮೇಡಮ್. ಆದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ವಲ್ಲ, ಏನು ಮಾಡೋದು? ನಂಬಿಕೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಮೇಡಮ್, ನಾನು ಮಾಡ್ತೀನಿ. ನನ್ನ ಕೈ ಕುಯ್ಕೊಂಡ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಬರುತ್ತಾ? ಕುಯ್ಕೋ, ತಗೋ. ಕೈ ಕುಯ್ಕೋತೀನಿ ಅಂದೆಲ್ಲ, ಕುಯ್ಕೋ. ಆವತ್ತು ನೀನು ನಮ್ಮ ಚಿರುಗೆ ಕೈ ಕೊಟ್ಟು ಹೋದೆ. ಇವತ್ತು ನೀನು ಕೈ ಕುಯ್ಕೊಳ್ಳೋದನ್ನ ನಮ್ಮ ಚಿರು ತಪ್ಪಿಸ್ಬಿಟ್ಟ. ವಾಟ್ ಅ ಕೋಇನ್ಸಿಡೆನ್ಸ್ ಅಲ್ವಾ? ನೀವು ಹ್ಞೂ ಅಂದರೆ ನೀವು ಹೇಳ್ದಂಗೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಿಮಗೆ ನಂಬಿಕೆ ಬರ್ಸೋಕ್ಕೆ ನಾನು ನನ್ನ ಜೀವ ಬೇಕಾದರೂ ಬಿಡ್ತೀನಿ.
ಏನು ಬೇಕಾಗಿಲ್ಲ, ನಂಬಿಕೆ ಬಂದಿದೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ. ಹಾಗೆ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ. ಒಟ್ಟಿನಲ್ಲಿ ನನಗೆ ಚಿರು ಅವ್ರು ಬೇಕು. ಸಾರಿ ಮೇಡಮ್, ಏನಾದರೂ ತಪ್ಪು ಹೇಳಿದ್ನಾ? ನಮ್ಮ ಚಿರು ಏನು ಮರದ ಮೇಲೆ ಬಿಟ್ಟಿರೋ ಹಣ್ಣು ಅಂದ್ಕೊಂಡಿದ್ಯಾ? ನೋಡು, ಅವನು ನಿನ್ನ ಕೈಗೆಟಕದೇ ಇರೋ ಆಕಾಶ. ಏಣಿ ಹಾಕಿದ್ರು ನೀನು ಅವನ್ನ ಟಚ್ ಮಾಡೋಕ್ಕಾಗಲ್ಲ. ನಮ್ಮ ಚಿರು ಬಂಗಾರಕ್ಕಿಂತನೂ ಬೆಲೆ ಬಾಳೋನು. ಅವನು ನಮ್ಮ ಮುಟ್ಟಬೇಕು ಅಂದರೆ ನನ್ನನ್ನು ದಾಟಬೇಕು. ನೆನಪಿರಲಿ. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಹೋಗಿ ರೆಸ್ಟ್ ಮಾಡಿ. ನಾಳೆ ಆನ್ ಟೈಮ್ ಬಾ. ನೀನು ಹೇಳ್ದಂಗೆ ಚಿರು ಚಿನ್ನನೇ. ಅಷ್ಟೊಂದು ಕಾಸ್ಟ್ಲಿ ಆಗಿರೋ ಆ ಚಿನ್ನನ ದೀಪನಿಂದ ಕಿತ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಅವಳಿಗಿಂತ ಮೊದಲು ನಿನ್ನಿಂದ ಚಿರುನ ಪಡ್ಕೋಬೇಕು ಅನ್ನೋ ಸತ್ಯನ ನೀನೇ ಹೇಳ್ಕೊಟ್ಟಿದ್ಯಾ. ಸೊ ಆದಷ್ಟು ಬೇಗ ಅದನ್ನು ಸಾಧಿಸ್ತೀನಿ. ಇಷ್ಟು ದಿನ ಚಿರುವಿಂದ ದೂರ ಇದ್ದಿದ್ದಕ್ಕೆ ಸರಿಯಾದ ಬೆಲೆನೇ ತೆತ್ತಿದ್ದೀನಿ. ಇನ್ನು ಮುಂದೆನಾದರೂ ಜೋಪಾನವಾಗಿ ಹೆಜ್ಜೆ ಇಡಬೇಕು.